ಸ್ವಾಗತ. ಇದು ವೀರಶೈವ ಲಿಂಗಾಯತರ ಧ್ವನಿ. ಆತ್ಮೀಯ ಬಂಧುಗಳೇ, ನಾಳೆ ಮಂಡ್ಯ ಮಹಾನಗರದ ಮೈ ಶುಗರ್ ಆಟದ ಮೈದಾನದಲ್ಲಿ ವಿಶ್ವಗುರು ಬಸವೇಶ್ವರರ 898ನೇ ಜಯಂತಿ ಕಾರ್ಯಕ್ರಮವನ್ನು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮಂಡ್ಯ ಜಿಲ್ಲಾ ಘಟಕ ಹಾಗೂ ತಾಲೂಕು ಘಟಕಗಳು ಹಾಗೂ ವೀರಶೈವ ಸಹಕಾರಿ ಸೌಹಾರ್ದ ಸಂಘ ಮತ್ತು ಅನೇಕ ಎಲ್ಲ ಸಂಘಟನೆಗಳು ಸೇರಿ ನಾಳೆ ಬಸವ ಜಯಂತಿ ಕಾರ್ಯಕ್ರಮವನ್ನು ಆಚರಣೆ ಮಾಡುತ್ತಿದೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ವಹಿಸಲಿದ್ದಾರೆ ಮತ್ತು ಸಿದ್ಧಗಂಗಾ ಮಠದ ಶ್ರೀಗಳು ಮತ್ತು ಬೇಬಿ ಮಠದ ಶ್ರೀಗಳು ಮತ್ತು ಕರಿ ಋಷಭೇಂದ್ರ ಶಿವಾಚಾರ್ಯ ಸ್ವಾಮಿಗಳು ಸೇರಿದಂತೆ ಅನೇಕ ಮಠಾಧೀಶರುಗಳು ಹಾಗೂ ಹರಗುರು ಚರಮೂರ್ತಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಬಸವೇಶ್ವರರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹಾಗೂ ಸಚಿವರಾದ ಚೆಲುವರಾಯಸ್ವಾಮಿ ಮತ್ತು ಕಾರ್ಯಕ್ರಮದ ಅಧ್ಯಕ್ಷರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಜ್ಯ ಘಟಕ ಅಧ್ಯಕ್ಷ ಶಂಕರ್ ಬಿದ್ರಿಯವರು ಸೇರಿದಂತೆ ವೀರಶೈವ ಮಹಾಸಭೆಯ ಎಲ್ಲ ಪದಾಧಿಕಾರಿಗಳು ಹಾಜರಿರಬೇಕೆಂದು ಮಂಡ್ಯ ಜಿಲ್ಲಾ ಘಟಕದ ಉಪಾಧ್ಯಕ್ಷ ಮಂಜುನಾಥ್ ಅವರು ಹಾಗೂ ಮದ್ದೂರು ತಾಲೂಕು ಘಟಕದ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾದಂಥ ಗೌರಿಶಂಕರ್ ಅವರು ಮಾತನಾಡಿದ್ದಾರೆ. ಅವರು ಎಲ್ಲ ವಿವರವನ್ನು ನಮ್ಮ ವೀರಶೈವ ನ್ಯೂಸ್ಗೆ ನೀಡಿದ್ದಾರೆ. ಅವರು ಏನು ವಿವರ ನೀಡಿದ್ದಾರೆ ಕೇಳೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ನಾಳೆ ದಿನಾಂಕ 31/5/2025 ಶನಿವಾರ ಮಂಡ್ಯ ನಗರದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮಂಡ್ಯ ಜಿಲ್ಲಾ ಘಟಕ, ಮಂಡ್ಯ ಜಿಲ್ಲಾ ಬಸವ ಸಮಿತಿ ಹಾಗೂ ತಾಲೂಕು ಘಟಕಗಳು ಮಂಡ್ಯ ಜಿಲ್ಲೆ ಹಾಗೂ ವೀರಶೈವ ಲಿಂಗಾಯತ ಸೌಹಾರ್ದ ಸಹಕಾರಿ ಸಂಘಟನೆಗಳ ಸಹಯೋಗದೊಂದಿಗೆ ವಿಶ್ವಗುರು ಬಸವೇಶ್ವರರ 892ನೇ ಜಯಂತಿ ಮಹೋತ್ಸವವನ್ನು ಮಂಡ್ಯ ನಗರದ ಮೈಶುಗರ್ ಮೈದಾನ, ಕೆಎಸ್ಆರ್ಟಿಸಿ ಡಿಪೋ ಹತ್ತಿರ, ಎಂಸಿ ರಸ್ತೆ, ಮಂಡ್ಯ ವೀರಶೈವ ವಿದ್ಯಾರ್ಥಿ ನಿಲಯದ ಮುಂಭಾಗ ಇಲ್ಲಿ ಆಚರಿಸುತ್ತಾ ಇರುವುದರಿಂದ ಬೆಳಿಗ್ಗೆ 9 ಗಂಟೆಗೆ ಸಂಜೆಯ ವೃತ್ತದಿಂದ ವಿವಿಧ ಕಲಾ ತಂಡಗಳ ಸಮೇತ ಬಸವೇಶ್ವರರ ವೈಭವಯುತ ಮೂರ್ತಿಯನ್ನ ಕಾರ್ಯಕ್ರಮಕ್ಕೆ ತರಲಾಗುವುದು. ದಯಮಾಡಿ ನಮ್ಮೆಲ್ಲ ಕುಲ ಬಾಂಧವರು ಬೆಳಿಗ್ಗೆ 9 ಗಂಟೆಗೆ ಸಂಜೆಯ ವೃತ್ತದಲ್ಲಿ ಜಮಾವಣೆಗೊಂಡು ವಿಜೃಂಭಣೆಯ ಬಸವ ಜಯಂತಿ ಕಾರ್ಯಕ್ರಮದ ಉತ್ಸವದಲ್ಲಿ ಮೆರವಣಿಗೆಯಲ್ಲಿ ಸಾಗಿ ಬಂದು ಕಾರ್ಯಕ್ರಮಕ್ಕೆ ಆಗಮಿಸಿ